ನವಮಾಸ ನಿನ್ನನ್ನು ಹೊತ್ತಳು ತುತ್ತು ಮಾಡಿ ತಿನ್ನಿಸಿ ಸಾಕಿದಳು ನಡುರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಬಿಟ್ಟು ಹೋದೆಯಲ್ಲ ಮಗನೇ. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲೋರ್ವ ಮಗ ತನ್ನ ತಾಯಿಯನ್ನ ನಡು ರಸ್ತೆಯಲ್ಲಿ ನಡುರಾತ್ರಿಯಲ್ಲಿ ಬಿಟ್ಟು ಹೋದಂತಹ ಘಟನೆಯೊಂದು ವರದಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಡ್ಯಾಂ ಬಳಿ ತನ್ನನ್ನು ಹೆತ್ತು ಹೊತ್ತು ಸಾಕಿದ ತಾಯಿಯನ್ನ ಬಿಟ್ಟು ಹೋಗಿದ್ದಾನೆ. ಪಾಪ ಆ ವೃದ್ಧೆ ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ದಾಳೆ. ಇಂತಹ ಸಂದರ್ಭದಲ್ಲಿ ಆಕೆಯನ್ನ ರಸ್ತೆಯಲ್ಲೇ ಬಿಟ್ಟು ತಾನು ಹೋಗಿಬಿಟ್ಟಿದ್ದಾನೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವ ತಾಯಿಯ ಮಾತುಗಳನ್ನು ಒಮ್ಮೆ ಆಲಿಸಿ ಬನ್ನಿ. ಬಿಟ್ಟು ಕುಂತರು ನನ್ನ ಮಗಳು ಆಡಿ ವಕೀಲ್ ಹೇಳಿದ ಬೆಳಗಾವದಾಗ ಇಡೀ ಹಾಲಿಂದ ದೊಡ್ಡ ವಕೀಲವರೆಗೆ ಗೌರ್ಮೆಂಟ್ ವಕೀಲ ಮರಾಠ ಬಂದಾನ ಏನ್ ಕ್ಯಾಶರದಾಳು ಅವ ವಕೀಲದಾನು. ಎಷ್ಟೊಂದು ಗೋಳಾಡ್ತಾ ಇದ್ದಾಳಲ್ವಾ. ಜಸ್ಟ್ ರಾತ್ರಿ ಒಂದು 10 ಗಂಟೆಯ ಸುಮಾರಿಗೆ ಸಂತೋಷ್ ಕಟ್ಟಿ ಎಂಬಾತ ಮಗ ಈ ಕಮಲವ್ವ ಕಟ್ಟಿ ಎನ್ನುವಂತಹ ತಾಯಿಯನ್ನ ಬಿಟ್ಟು ಹೋಗಿದ್ದಾನಂತೆ. ಅದರಲ್ಲೂ ಕೂಡ ತನ್ನ ಔಷಧಿಯನ್ನ ಕಿತ್ಕೊಂಡಿದ್ದಾನೆ. ಕೇವಲ ಒಂದು ಚೀಲದಲ್ಲಿ ಆಕೆಯ ಬಟ್ಟೆಗಳನ್ನ ಮಾತ್ರ ಸುತ್ತಿ ಅಲ್ಲೇ ಬಿಸಾಡಿ ಹೋಗಿದ್ದಾನೆ. ಇಡೀ ರಾತ್ರಿ ಆ ತಾಯಿ ಅಲ್ಲೇ ಕಳೆದಿದ್ದಾಳೆ. ಯಾರೋ ಒಬ್ರು ರಸ್ತೆಯಲ್ಲಿ ಹೋಗುವವರು ಗಮನಿಸಿ ಆಕೆಯನ್ನ ಮಾತನಾಡಿಸಿದಾಗ ಈ ಸುದ್ದಿ ವೈರಲ್ ಆಗಿದೆ. ಎಷ್ಟೋ ಕಷ್ಟಪಟ್ಟು ತಂದೆ ತಾಯಿ ನಮ್ಮನ್ನ ಬೆಳೆಸ್ತಾರೆ, ಆದ್ರೆ ಅವರಿಗೆ ಒಂದು ಹೊತ್ತು ಊಟವನ್ನು ಹಾಕದಂತಹ ಮಕ್ಕಳು ಈ ರೀತಿಯಾಗಿ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ಎಲ್ಲಿಗೆ ಸಾಗ್ತಾ ಇದೆ. ಅಷ್ಟಕ್ಕೂ ಇಲ್ಲಿ ಸಂತೋಷ್ ಕಟ್ಟಿ ಎನ್ನುವಂತಹ ಈ ವೃದ್ಧಿಯ ಮಗ ಇದ್ದಾನಲ್ವಾ, ಅವನು ಸಂಕೇಶ್ವರ KSRTC ಡಿಪೋದಲ್ಲಿ ಸರ್ಕಾರಿ ನೌಕರಸ್ಥ ಕೂಡ ಆಗಿದ್ದಾನಂತೆ. ಇಷ್ಟೆಲ್ಲ ಸೌಲಭ್ಯಗಳು ಇದ್ರೂ ಕೂಡ ಯಾಕೆ ತಾಯಿಯನ್ನ ಬಿಟ್ಟು ಹೋದ ಅನ್ನೋದು ಮಾತ್ರ ಕುತೂಹಲವಾಗಿದೆ. ಅಷ್ಟೇ ಅಲ್ಲದೆ ತಾಯಿ ಕೂಡ ಈ ದೃಶ್ಯದಲ್ಲಿ ಏನ್ ಹೇಳ್ತಾಳೆ ಕೇಳಿ. ಒಂದು ಹೊತ್ತು ನನಗೆ ಊಟ ಕೂಡ ಒಂದು ರೊಟ್ಟಿಯನ್ನು ಕೂಡ ಕೊಡ್ತಾ ಇಲ್ಲ, ಸೊಸೆ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಆರೋಪ ಮಾಡಿದ್ದಾಳೆ. ಆಕೆಯ ಮಾತನ್ನೇ ಒಮ್ಮೆ ಕೇಳಿ. ಎಲ್ಲಿ ಬಿಟ್ಟಿದ್ದಮ್ಮ? ಬಂಗಾರದಾಗ ಮುಗಿಸಿದ್ರ ಯಪ್ಪ ಮುಗಿಸಿದ್ರ ಎಮರ್ಜೆನ್ಸಿ ಗಾಡಿ ತಂದು ಉಳಿಸಿ ಆದ್ರೆ ನೀರ್ ಬಾಟ್ಲಿ ಹೋಗುದಿ ಹಾಸಿಗೆ ಹೋಗುದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ ಹೌದಾ? ರಗ್ಗು ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ ಕರ್ಕೊಂಡು ಹೋಗಿಲ್ಲ. ನಾನು ಊಟದ್ದು ಪಾಟದ ಹೆಂಗ್ ಮಾಡಿದೆ? ಏನು ಊಟಿನ ನಿನ್ನ 3 ಗಂಟೆಗೆ ಕೊಂಡಾಕೆ ನನ್ನ ಮಗನ 6 ಗಂಟೆಗೆ ಚಾ ಕುಡಿದು ನೋಡ ಅರ್ಧಕ್ಕಪ್ಪ. ಹೌದಾ? ಯಪ್ಪ ರಾತ್ರಿ ಬಿಪಿ ಗುಳಿಗೆ ಇಲ್ಲ. ಅಯ್ಯೋ ಗುಳಿಗೆ ತಗೊಂಡ್ರಿ, ಗುಳಿಗೆ ತಕೊಂಡಾರ ತಕೊಂಡೇನ? ಎಲ್ಲ ತಕೊಂಡ್ರ ಇದ್ರ ಬಾಟ್ಲಿ ಇದ್ದು. ನಾ ಏನು ಕೆಲಸ ಮಾಡಿದ್ದೆ ಯಪ್ಪ, ಒಂದು ರೊಟ್ಟಿ ಕೊಡ್ತೀನಿ ಅದು ಇಟ್ಟು ಪಲ್ಯ ಚೀಟಿ ರೊಟ್ಟಿ ಹಚ್ಚಿ ಸಾಕ ಒಂದು ಒಣಗಿಲ್ಲ 2 ಒಣಗಿಲ್ಲ. ಸೊಚಿ ಯಾಕ ಏನ ನಿಂತಾಳ ಸೊಸೆ ನಿನ್ನ ಬಾಯ್ ಮಾಡ್ಯಾಳ, ಮಗನು ಬಾಯ ಸಾಕಿದ ಮಗನು ಹಂಗ ಹೌದಲ್ಲ? ಇಬ್ಬರನ್ನ ಲಾಕಪ್ಪ ಹೋಗ್ತಾನ ನಾನು. ನಾ ಬಿಡ್ಸ ನೀವು ಹೋಗಲ್ಲ. ನೋಡಿದ್ರಲ್ವಾ, ಇಷ್ಟೊಂದು ಗೋಳಾಡ್ತಾ ಇರುವಂತಹ ತಾಯಿ ಅದೇನು ಪಾಪ ಮಾಡಿದ್ರೋ ಗೊತ್ತಿಲ್ಲ. ಆ ಮಗನನ್ನು ಹೆತ್ತದ್ದೇ ಆಕೆಗೆ ಶಾಪವಾಗಿ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಕಾಡಿ ಬೇಡಿ ಆತ ಸರ್ಕಾರಿ ನೌಕರಿಯನ್ನ ಪಡಿಲಿ ಅಂತ ಕೂಡ ಆಕೆ ಅದೆಷ್ಟೋ ಕಷ್ಟಪಟ್ಟಿದ್ಲು, ಎಷ್ಟೋ ದೇವರಿಗೆ ಹರಕೆಯನ್ನ ಹೊತ್ತಿದ್ಲು. ಆದ್ರೆ ಆ ಮಗ ಈ ರೀತಿಯಾಗಿ ಒಂದು ನೀಚ ಕೃತ್ಯವನ್ನ ಎಸಗಿದ್ದಾನಲ್ವಾ. ನಾಗರಿಕ ಸಮಾಜ ಆತನಿಗೆ ಚೀಮಾರೆ ಹಾಕ್ತಾ ಇದೆ. ಎಲ್ಲಿದ್ದೀಯೋ ಮಗನೇ, ಆ ತಾಯಿಯನ್ನೊಮ್ಮೆ ನೋಡು ಅಂತ ಹೇಳಿ ಸಮಾಜ ಹೇಳ್ತಾ ಇದೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.